ಹಾಯ್ ಫ್ರೆಂಡ್ಸ್, ಪಲ್ಲವಿ ಪಯಣ ಚಾನೆಲ್ಗೆ ಹಾಗೂ ಗಜಪಡೆಯ ಅಭಿಮನ್ಯುವಿನ ರೋಚಕ ಜೀವನ ಕಥೆಯ ಈ ವಿಶೇಷ ಸರಣಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾವು ಕಾಡಿನ ಭೀಕರ ಯುದ್ಧ ಭೂಮಿಯಲ್ಲಿ ಅಭಿಮನ್ಯು ತೋರುವ ಅಪ್ರತಿಮ ಶೌರ್ಯ ಹಾಗೂ ಹುಲಿ ಆನೆ ಕಾರ್ಯಾಚರಣೆಗಳಲ್ಲಿ ಆತ ಬಳಸುವ ಚಾಣಕ್ಯ ನೀತಿಯ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ. ಆದರೆ ನೆನಪಿಡಿ, ರಣರಂಗದಲ್ಲಿ ಒಬ್ಬ ಯೋಧ ಎಷ್ಟೇ ಬಲಿಷ್ಠನಾಗಿದ್ದರೂ ಅವನ ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಬ್ಬ ದಕ್ಷ ಸಾರಥಿಯ ಪಾತ್ರ ಅತ್ಯಂತ ದೊಡ್ಡದಾಗಿರುತ್ತದೆ. ಹಾಗೆಯೇ ಸುಮಾರು 6 ಟನ್ ತೂಕದ ಈ ದೈತ್ಯ ಅಭಿಮನ್ಯುವನ್ನು ಕೇವಲ ಒಂದು ಸಣ್ಣ ಸನ್ನೆಯ ಮೂಲಕ ಅಷ್ಟೇ ಜಾಗರೂಕತೆಯಿಂದ ನಿಯಂತ್ರಿಸುವ ಆ ಅದೃಶ್ಯ ಶಕ್ತಿಯೇ ಅವನ ಪ್ರೀತಿಯ ಮಾವುತ ವಸಂತ. ಇಂದಿನ ಸಂಚಿಕೆಯಲ್ಲಿ ನಾವು ಮನುಷ್ಯ ಹಾಗೂ ಪ್ರಾಣಿಯ ನಡುವಿನ ಪವಿತ್ರ ಸ್ನೇಹಕ್ಕಾಗಿ ಸಾಕ್ಷಿಯಾಗಿರುವ ವಸಂತ ಮತ್ತು ಅಭಿಮನ್ಯುವಿನ ಅಪರೂಪದ ಬಾಂಧವ್ಯದ ಬಗ್ಗೆ ಮಾತಾಡೋಣ. ಈ ಕತೆ ಕೇವಲ ಕೆಲಸಕ್ಕೆ ಸಂಬಂಧಿಸಿದ್ದಲ್ಲ, ಇದು 2 ಜೀವಗಳ ನಡುವಿನ ಅವಿನಾಭಾವದ ಸಂಬಂಧ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಈ ಸುಂದರ ಸ್ನೇಹದ ಪಯಣ ನಿಮಗೆ ಇಷ್ಟವಾಗುತ್ತದೆ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಪಲ್ಲವಿ ಪಯಣ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ. ಹಾಗೆ ನಮ್ಮ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಪಡೆಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಇಂದಿನ ಈ ಅದ್ಭುತ ಸಂಚಿಕೆಯನ್ನು ಶುರು ಮಾಡೋಣ. ಮಾವುತ ವಸಂತ ಮತ್ತು ಅಭಿಮನ್ಯು, ನಂಬಿಕೆಯ ಬೆಸುಗೆ. ಮೊದಲ ಭೇಟಿ ಮತ್ತು ನಂಬಿಕೆಯ ಆರಂಭ. ಸ್ನೇಹಿತರೆ, ಅಭಿಮನ್ಯು ಮತ್ತು ವಸಂತ ಅವರ ಸಂಬಂಧ ಇಂದಿನದಲ್ಲ, ಇದು ದಶಕಗಳ ಹಳೆಯದ್ದು. ಅಭಿಮನ್ಯುವನ್ನು 1970ರ ದಶಕದಲ್ಲಿ ಕೊಡಗಿನ ಹೆಬ್ಬಾಳದಲ್ಲಿ ಸೆರೆ ಹಿಡಿದಾಗ ಅಂದು ಅಭಿಮನ್ಯುವನ್ನು ಹಾಲಿ ಮಾವುತ ವಸಂತ ಅವರ ತಂದೆ ಸಣ್ಣಪ್ಪನವರು ನೋಡಿಕೊಂಡಿದ್ದರು. ಅವರು ಅಭಿಮನ್ಯುವಿಗೆ ಚಿಕ್ಕ ವಯಸ್ಸಿನಲ್ಲೇ ಕಠಿಣ ತರಬೇತಿಯನ್ನು ನೀಡಿದ್ದರು. ಬಾಲ್ಯದಲ್ಲಿಯೇ ತಂದೆಯ ಜೊತೆ ಅಭಿಮನ್ಯುವಿನ ಸ್ನೇಹ ಬೆಳೆಸಿದ ವಸಂತ ಅವರು ಓದಿನತ್ತ ಮುಖ ಮಾಡಲೇ ಇಲ್ಲ. ತಂದೆಗೆ ಸಹಾಯಕನಾಗಿ ಅಭಿಮನ್ಯುವಿನ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದರು. ಸೊ ಇವರಿಬ್ಬರನ್ನು ಒಂದು ರೀತಿ ಚಡ್ಡಿ ದೋಸ್ತಂದ್ರೆ ತಪ್ಪಾಗಲ್ಲ. ಅಭಿಮನ್ಯುವನ್ನು ಅತಿಯಾಗಿ ಹಚ್ಚಿಕೊಂಡಿರುವ ವಸಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಯನ್ನೇ ಧಾರೆ ಎರೆದಿದ್ದಾರೆ. ತಂದೆಯ ನಿವೃತ್ತಿ ನಂತರ ಕಾವಾಡಿಯಾಗಿದ್ದ ವಸಂತ ಮಾವುತರಾಗಿ ಬಳಿಕ ಸ್ವತಂತ್ರವಾಗಿ ಅಭಿಮನ್ಯುವಿನ ರೈಡ್ ಮಾಡಲು ಪ್ರಾರಂಭಿಸಿದರು. ವಸಂತ ಎಲ್ಲೇ ಇದ್ದರೂ ಅಭಿಮನ್ಯು ಆತನನ್ನು ಕಾವಲುಗಾರನಂತೆ ಕಾಯುತ್ತಾನೆ. ವಸಂತ ಮಲಗಿದ್ದರೆ ಅಭಿಮನ್ಯು ಕೂಡ ಪಕ್ಕದಲ್ಲೇ ಬಂದು ಮಲಗುತ್ತಾನೆ. ಆದರೆ ಉಳಿದವರನ್ನು ಅದು ಹತ್ತಿರ ಕೂಡ ಬಿಟ್ಟುಕೊಳ್ಳುವುದಿಲ್ಲ ಅಂತ ವಸಂತ ಹೇಳುವಾಗ ಇವರಿಬ್ಬರ ನಡುವಿನ ಪ್ರೀತಿ ಬಾಂಧವ್ಯ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಅರಿವಾಗುತ್ತದೆ. ಮೊದಲೇ ಹೇಳಿದ ಹಾಗೆ ವಸಂತ ಅವರು ಅಭಿಮನ್ಯುವಿನ ಜವಾಬ್ದಾರಿಯನ್ನು ಹೊತ್ತಾಗ ಮನುಷ್ಯ ಇನ್ನು ಯೌವನದ ಹೊಸ್ತಿಲಲ್ಲಿದ್ದ. ಸಾಮಾನ್ಯವಾಗಿ ಆನೆಗಳು ತಮ್ಮ ಹಳೆಯ ಮಾವುತರನ್ನು ಬಿಟ್ಟು ಹೊಸಬರನ್ನು ಒಪ್ಪಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಆದರೆ ವಸಂತ ಅವರು ತಮ್ಮ ತಂದೆಯ ಜೊತೆಗೆ ಅಭಿಮನ್ಯುವಿನ ಸ್ನೇಹ ಬೆಳೆಸಿದ್ದರು. ಅವರು ಅಭಿಮನ್ಯುವನ್ನು ಒಬ್ಬ ಪ್ರಾಣಿಯಂತೆ ನೋಡದೆ ತನ್ನ ಮನೆಯ ಹಿರಿ ಮಗನಂತೆ ಕಂಡರು. ಪ್ರೀತಿಯಿಂದಲೇ ಗಜರಾಜನನ್ನು ಮನ್ನಿಸಿದರು. ಅಭಿಮನ್ಯುವಿನ ಪ್ರತಿ ಹೆಜ್ಜೆ, ಅವನ ಕಣ್ಣಿನ ನೋಟ ಮತ್ತು ಅವನು ಹಾಕುವ ಸಣ್ಣ ಗರ್ಜನೆಯ ಅರ್ಥವು ವಸಂತ ಅವರಿಗೆ ಕಂಠಪಾಠವಾಗಿದೆ. ವಸಂತ ಹೇಳುವಂತೆ ಅಭಿಮನ್ಯುವಿಗೆ ಭಾಷೆ ಬೇಕಿಲ್ಲ, ನನ್ನ ಮನಸ್ಸಿನ ತುಡಿತ ಅವನಿಗೆ ಅರ್ಥವಾಗುತ್ತದೆ. ಇಂದು ಇವರಿಬ್ಬರ ಜೋಡಿ ಕರ್ನಾಟಕದ ಅರಣ್ಯ ಇಲಾಖೆಯ ಅತ್ಯಂತ ಯಶಸ್ವಿ ಜೋಡಿಯಾಗಿ ಎನಿಸಿಕೊಂಡಿದೆ. ಅಭಿಮನ್ಯು ಸಾಗುವ ಹಾದಿಯಲ್ಲಿ ವಸಂತ ಸಾರಥಿಯಾಗಿದ್ದರೆ ವಸಂತ ಅವರ ಧೈರ್ಯಕ್ಕೆ ಅಭಿಮನ್ಯು ಬೆನ್ನೆಲುಬಾಗಿದ್ದಾನೆ. ಶಿಸ್ತು ಮತ್ತು ಮಮಕಾರದ ಸಂಗಮ. ಸ್ನೇಹಿತರೆ, ಅಭಿಮನ್ಯು ಇಂದು ಇಡೀ ಗಜಪಡೆಯ ಪೊಲೀಸ್ ಆಗಿದ್ದಾನೆ ಎಂದರೆ ಅದಕ್ಕೆ ವಸಂತ ಅವರು ನೀಡಿದ ಶಿಸ್ತಿನ ತರಬೇತಿಯೇ ಕಾರಣ. ಮುಂಜಾನೆ ಶಿಬಿರದಲ್ಲಿ ಅಭಿಮನ್ಯುವನ್ನು ಎಬ್ಬಿಸುವುದರಿಂದ ಹಿಡಿದು ಅವನಿಗೆ ಸ್ನಾನ ಮಾಡಿಸಿ ಪೌಷ್ಟಿಕ ಆಹಾರ ನೀಡುವವರೆಗೆ ವಸಂತ ಅವರೇ ಎಲ್ಲವನ್ನು ಹತ್ತಿರ ನಿಂತು ನೋಡಿಕೊಳ್ಳುತ್ತಾರೆ. ಅಭಿಮನ್ಯುವಿಗೆ ಕೂಡ ಎಲ್ಲ ಆನೆಗಳಂತೆ ರಾಗಿ ಮುದ್ದೆ ಮತ್ತು ಬೆಲ್ಲ ಅಂದರೆ ಅಚ್ಚುಮೆಚ್ಚು. ಆದರೆ ಅದು ವಸಂತ ಅವರ ಕೈಯಿಂದ ಸಿಕ್ಕರೆ ಮಾತ್ರ ಅವನಿಗೆ ತೃಪ್ತಿ. ವಿಶೇಷವೇನೆಂದರೆ ಅಭಿಮನ್ಯು ಎಷ್ಟೇ ಸಿಟ್ಟಿನಲ್ಲಿದ್ದರೂ ವಸಂತ ಅವರ ಒಂದು ಸಣ್ಣ ಧ್ವನಿ ಕೇಳಿದರೆ ಸಾಕು, ತಕ್ಷಣ ಶಾಂತನಾಗಿ ಬಿಡುತ್ತಾನೆ. ಅದು ಭಯದಿಂದ ಬಂದಿದ್ದಲ್ಲ, ಇದು ಗೌರವ ಮತ್ತು ಪ್ರೀತಿಯಿಂದ ಬಂದ ಶಿಸ್ತು. ವಸಂತ ಅವರು ಅಭಿಮನ್ಯುವಿನ ದಂತಗಳನ್ನು ನೇವರಿಸುತ್ತಾ
ಅವನೊಂದಿಗೆ ಮಾತನಾಡುತ್ತಿರುವ ದೃಶ್ಯ ಮೈಸೂರು ಅರಮನೆಯ ಅಂಗಳದಲ್ಲಿ ಅತ್ಯಂತ ಪ್ರಸಿದ್ಧಿ. ಆನೆಯ ಕಿವಿಯ ಹತ್ತಿರ ವಸಂತ ಅವರು ಮೆಲ್ಲಗೆ ಹೇಳುವ ಪ್ರತಿಯೊಂದು ಮಾತಿಗೂ ಅಭಿಮನ್ಯು ಸೊಂಡಿಲು ಎತ್ತಿ ಸಮ್ಮತಿ ನೀಡುತ್ತಾನೆ. ಇಲ್ಲಿ ಇದೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಸಾಮಾನ್ಯವಾಗಿ ಕಾಡಾನೆಗಳನ್ನು ಪಳಗಿಸುವ ಸಂದರ್ಭದಲ್ಲಿ ಅವುಗಳಿಗೆ ಮಾತಿನ ಮೂಲಕ ಹಾಗೂ ಅಂಕುಶದ ತಿವಿತದ ಸನ್ನೆಯನ್ನು ತರಬೇತಿ ನೀಡಲಾಗುತ್ತದೆ. ಆದರೆ ಅಭಿಮನ್ಯು ಆನೆಗೆ ಮಾತಿನಲ್ಲಿ ತರಬೇತಿ ನೀಡಿಲ್ಲ. ಅಭಿಮನ್ಯುಗೆ ಕೇವಲ ಕಾಲಿನಿಂದಲೇ ತರಬೇತಿ ನೀಡಲಾಗಿದೆ ಅಂತ ಹೇಳಲಾಗಿದೆ. ಅಂದರೆ ಮಾವುತ ಕಾಲಿನಿಂದ ಅಭಿಮನ್ಯುವಿನ ಎಡ ಮತ್ತು ಬಲ ಕಿವಿಗೆ ಸ್ಪರ್ಶಿಸುವ ಕಲೆಯಿಂದಲೇ ಅಭಿಮನ್ಯು ಮಾವುತನ ಆಜ್ಞೆ ಪಾಲಿಸುತ್ತಾನೆ. ದೇಶದ ಇತಿಹಾಸದಲ್ಲೇ ಇದೊಂದು ವಿಶೇಷ ತರಬೇತಿ ಎಂದರೆ ತಪ್ಪಾಗಲಾರದು. ಈ ರೀತಿಯ ತರಬೇತಿ ಹುಲಿ ಮತ್ತು ಆನೆ ಕಾರ್ಯಾಚರಣೆಗಳಲ್ಲಿ ಮಾವುತನಿಗೆ ಸಹಕಾರಿಯಾಗಿರುತ್ತದೆ. ರಣರಂಗದಲ್ಲಿ ಒಂದಾದ ಎರಡು ಜೀವಗಳು. ಸ್ನೇಹಿತರೆ, ವಸಂತ ಮತ್ತು ಅಭಿಮನ್ಯುವಿನ ಸ್ನೇಹದ ಅಸಲಿ ಪರೀಕ್ಷೆ ನಡೆಯುವುದು ಕಾಡಿನ ಭೀಕರ ಕಾರ್ಯಾಚರಣೆಗಳಲ್ಲಿ. ದಟ್ಟ ಅರಣ್ಯದೊಳಗೆ ಮದವೇರಿದ ಆನೆ ಅಥವಾ ನರಭಕ್ಷಕ ಹುಲಿ ಎದುರು ನಿಂತಾಗ ಮಾವುತನ ಪ್ರಾಣ ಸಂಪೂರ್ಣವಾಗಿ ಆನೆಯ ಮೇಲೆ ಅವಲಂಬವಾಗಿರುತ್ತದೆ. ಅಂತಹ ಪ್ರಾಣಾಪಾಯದ ಸನ್ನಿವೇಶಗಳಲ್ಲಿ ಮಾವುತ ವಸಂತ ಅವರು ತೋರುವ ಧೈರ್ಯ ಮತ್ತು ಅಭಿಮನ್ಯು ನೀಡುವ ಸಾಥ್ ಬೆಲೆ ಕಟ್ಟಲಾಗದು. ಹುಲಿ ಕಾರ್ಯಾಚರಣೆಯ ಸಮಯದಲ್ಲಿ ಹುಲಿ ಗರ್ಜಿಸಿದಾಗ ಎಂತಹ ಧೈರ್ಯವಂತರಿಗೂ ಎದೆ ನಡುಗುವುದು ಸಹಜ. ಆದರೆ ಅಂತಹ ಸಂದರ್ಭದಲ್ಲಿ ವಸಂತ ಅವರು ಅಭಿಮನ್ಯುವಿನ ಮುಕುಟವನ್ನು ಮೆಲ್ಲಗೆ ತಟ್ಟುತ್ತಾರೆ. ಈ ಒಂದು ಪುಟ್ಟ ಸ್ಪರ್ಶ ಅಭಿಮನ್ಯುವಿಗೆ 100 ಆನೆಗಳ ಬಲ ಮತ್ತು ಅದಮ್ಯ ಧೈರ್ಯ ನೀಡುತ್ತದೆ. ಕಾಡಾನೆಗಳು ದಾಳಿ ಮಾಡಲು ಬಂದಾಗ ವಸಂತ ನೀಡುವ ದೇ ಅಥವಾ ಬೇ ಎಂಬ ಸಂಕೇತ ಭಾಷೆಯ ಆಜ್ಞೆಗಳನ್ನು ಅಭಿಮನ್ಯು ಅತ್ಯಂತ ನಿಖರವಾಗಿ ಪಾಲಿಸುತ್ತಾನೆ. ಹಲವಾರು ಕಾಡಾನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಸೆರೆ ಹಿಡಿಯುವಲ್ಲಿ ಈ ಜೋಡಿಯ ಸಕ್ಸಸ್ ಸೀಕ್ರೆಟ್ ಇರುವುದು ಒಬ್ಬರಿಗೊಬ್ಬರು ನೀಡುವ ಈ ಮಾತು ಮೀರಿದ ಭರವಸೆ ಮತ್ತು ನಂಬಿಕೆಯಲ್ಲಿ. ಇವರಿಬ್ಬರ ಸಂಬಂಧ ಕೇವಲ ಅರಣ್ಯ ಇಲಾಖೆಯ ಕರ್ತವ್ಯವಲ್ಲ, ಅದೊಂದು ಪ್ರಾಣವನ್ನೇ ಪಣಕ್ಕಿಟ್ಟು ನಡೆಸುವ ಸಾಹಸಮಯ ಸಾರಥ್ಯ. ದಸರಾಯ ಅಂಗಳದಲ್ಲಿ ವೈಭವದ ನಡಿಗೆ. ಕೃಷ್ಣ ಮತ್ತು ಅರ್ಜುನನ ಜೋಡಿ. ಅರ್ಜುನ ನಿವೃತ್ತಿ ನಂತರ ಮೈಸೂರು ದಸರಾದ ಅತ್ಯಂತ ಜವಾಬ್ದಾರಿಯುತವಾದ 750 kg ತೂಕದ ಚಿನ್ನದ ಅಂಬಾರಿಯನ್ನು ಅಭಿಮನ್ಯು ಅಷ್ಟೇ ಸ್ಥಿರವಾಗಿ ಮತ್ತು ಗಾಂಭೀರ್ಯದಿಂದ ಹೊರಬಲ್ಲನು ಎಂದರೆ ಅದರ ಹಿಂದೆ ಮಾವುತ ವಸಂತ ಅವರ ಅಚಲವಾದ ಮಾರ್ಗದರ್ಶನವಿದೆ. ವಿಶ್ವವಿಖ್ಯಾತ ಜಂಬೂ ಸವಾರಿಯ ಹಾದಿಯಲ್ಲಿ ಲಕ್ಷಾಂತರ ಜನರು ಹರ್ಷೋದ್ಧಾರ ವಾದ್ಯಘೋಷಗಳ ಗದ್ದಲವಿದ್ದರೂ ಅಭಿಮನ್ಯು ಕಿಂಚಿತ್ತು ಚಡಪಡಿಸದೆ ರಾಜಗಾಂಭೀರ್ಯದಿಂದ ಹೆಜ್ಜೆ ಹಾಕುವಂತೆ ವಸಂತ ಅವರು ನೋಡಿಕೊಳ್ಳುತ್ತಾರೆ. ಅಂದು ನೆರೆದಿದ್ದ ಲಕ್ಷಾಂತರ ಜನರ ಕಣ್ಣುಗಳು ಅಂಬಾರಿಯ ಮೇಲಿದ್ದರೆ ವಸಂತ ಅವರ ಏಕಾಗ್ರತೆಯ ದೃಷ್ಟಿ ಮಾತ್ರ ತನ್ನ ನೆಚ್ಚಿನ ಅಭಿಮನ್ಯುವಿನ ಪ್ರತಿಯೊಂದು ಹೆಜ್ಜೆಯ ಮೇಲಿರುತ್ತದೆ. ಮೆರವಣಿಗೆ ಮುಗಿಸಿ ಅಂಬಾರಿ ಹೊತ್ತು ಅರಮನೆಯ ಆವರಣ ತಲುಪಿದ ಆ ಕ್ಷಣ ಅತ್ಯಂತ ಭಾವುಕವಾಗಿರುತ್ತದೆ. ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪೂರೈಸಿದ ತಕ್ಷಣ ವಸಂತ ಅವರು ಅಭಿಮನ್ಯುವನ್ನು ಒಬ್ಬ ಮಗನಂತೆ ನೇವರಿಸಿ ಪ್ರೀತಿಯಿಂದ ಬೆಲ್ಲ ಮತ್ತು ಕಬ್ಬು ನೀಡಿ ಅಭಿನಂದಿಸುತ್ತಾರೆ. ಅಂದು ಆ ಗಜರಾಜನ ಕಣ್ಣಲ್ಲಿ ಕಾಣುವ ನಿರಾಳತೆ ಮತ್ತು ವಸಂತ ಅವರ ಮುಖದಲ್ಲಿ ಅರಳುವ ಹೆಮ್ಮೆಯನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ಇವರಿಬ್ಬರ ನಡುವಿನ ಈ ಅನನ್ಯ ಸಂಬಂಧ ಕೇವಲ ಅರಣ್ಯ ಇಲಾಖೆಯ ಕರ್ತವ್ಯಕ್ಕೆ ಸೀಮಿತವಾದದ್ದಲ್ಲ, ಅದು ನಂಬಿಕೆ, ತ್ಯಾಗ ಮತ್ತು ಮಮಕಾರದಿಂದ ಮಾಗಿದ ಒಂದು ಅದ್ಭುತ ಜೀವನ ಪಯಣ. ಕೃಷ್ಣ ಮತ್ತು ಅರ್ಜುನನಂತೆ ಸಾರಥಿ ವಸಂತ ಮತ್ತು ವೀರ ಅಭಿಮನ್ಯು ದಸರಾಯ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ. ಸ್ನೇಹಿತರೆ, ವಸಂತ ಮತ್ತು ಅಭಿಮನ್ಯು ಕೇವಲ ಮಾವುತ ಮತ್ತು ಆನೆಯಲ್ಲ, ಅವರು ಪರಸ್ಪರ ಅಚಲ ನಂಬಿಕೆಯ ಪ್ರತಿರೂಪಗಳು. ಇವರ ಈ ಅಪರೂಪದ ಸ್ನೇಹ ನಮಗೆ ಸಾರುವ ದೊಡ್ಡ ಪಾಠವೇನೆಂದರೆ, ಪ್ರೀತಿಯಿಂದ ಜಗತ್ತಿನ ಎಂತಹ ದೈತ್ಯ ಶಕ್ತಿಯನ್ನಾದರೂ ಗೆಲ್ಲಬಹುದು ಅನ್ನೋ ಸತ್ಯ. ಅಭಿಮನ್ಯು ಕಾಡಿನ ಯುದ್ಧ ಭೂಮಿಯಲ್ಲಿ ತೋರುವ ಶೌರ್ಯ ಮತ್ತು ದಸರಾ ಅಂಗಳದ ಗಾಂಭೀರ್ಯದ ಹಿಂದೆ ವಸಂತ ಎಂಬ ಅದೃಶ್ಯ ಶಕ್ತಿ ಸದಾ ಸಾರಥಿಯಾಗಿ ನಿಂತಿರುತ್ತದೆ. ಈ ಜೋಡಿಯ ನಂಟು ಮನುಷ್ಯ ಮತ್ತು ಮೂಕ ಪ್ರಾಣಿಯ ನಡುವಿನ ಬಾಂಧವ್ಯಕ್ಕೆ ಅತ್ಯಂತ ಸುಂದರ ಉದಾಹರಣೆಯಾಗಿದೆ.
ಅಭಿಮನ್ಯುವಿನ ಜೀವನ ಕಥೆಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದದ್ದು ಇನ್ನೂ ಬಹಳಷ್ಟಿದೆ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ದಸರಾ ನಾಯಕನ ಪಟ್ಟಾಭಿಷೇಕದ ಬಗ್ಗೆ ಮಾತಾಡೋಣ. ಅಪ್ರತಿಮ ವೀರ ಅರ್ಜುನ ನಿವೃತ್ತಿಯ ನಂತರ ಅವನ ಉತ್ತರಾಧಿಕಾರಿಯಾಗಿ ಅಭಿಮನ್ಯು ಅಂಬಾರಿಯಾನಿಯಾಗಿ ಆಯ್ಕೆಯಾದದ್ದು ಹೇಗೆ, ಅಷ್ಟೊಂದು ಜವಾಬ್ದಾರಿಯನ್ನು ಹೊರಲು ಅವನಿಗೆ ನೀಡಲಾದ ವಿಶೇಷ ತರಬೇತಿ ಮತ್ತು ಆ ಪರೀಕ್ಷಾ ಕ್ಷಣಗಳು ಎಂಥವು, ಆ ಎಲ್ಲ ಮೈರೋಮಾಂಚನಗೊಳಿಸುವ ಮಾಹಿತಿಗಾಗಿ ಮುಂದಿನ ಸಂಚಿಕೆಯವರೆಗೂ ಕಾಯುತ್ತಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಪಲ್ಲವಿ ಪಯಣ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಬೆಂಬಲ ನೀಡಿ. ಧನ್ಯವಾದಗಳು.